ಚಿಕ್ಕಮಗಳೂರು ಜಿಲ್ಲೆ ಮಳಲೂರು ಗ್ರಾಮ ಪಂಚಾಯಿತಿಯಲ್ಲಿಂದು ಹಣಕಾಸು ಯೋಜನೆಗಳ ಗರಿಷ್ಠ ಪ್ರಮಾಣದ ಅನುಷ್ಠಾನ ಅಭಿಯಾನ ಆಯೋಜಿಸಲಾಗಿತ್ತು. ಕೇಂದ್ರ ಹಣಕಾಸು ಸೇವೆಗಳ ಇಲಾಖೆ ಸೆಪ್ಟೆಂಬರ್ 30ರವರೆಗೆ ದೇಶಾದ್ಯಂತ ಅಭಿಯಾನ ನಡೆಸುತ್ತಿದೆ. ಇದರ ಅಂಗವಾಗಿ ಮಳಲೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆಗಳಿಗೆ ನೋಂದಣಿ, ಬ್ಯಾಂಕ್ ಖಾತೆಗಳ ಕೆವೈಸಿ ದೃಢೀಕರಣ ಸೇರಿದಂತೆ ಹಲವು ವಿಚಾರಗಳ ಕುರಿತು ಕೆನರಾ ಬ್ಯಾಂಕ್ ಸಿಬ್ಬಂದಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ದೂರದರ್ಶನದೊಂದಿಗೆ ಸ್ಥಳೀಯರಾದ ಶ್ರುತಿ, ಬ್ಯಾಂಕ್ ಅಧಿಕಾರಿಗಳು ಸರ್ಕಾರದ ಹಲವು ಯೋಜನೆಗಳ ಕುರಿತು ಮಾಹಿತಿ ನೀಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಗವರ್ನಮೆಂಟ್ ಅಫಿಷಿಯಲ್ಗಳಾದ್ರೆ ಈಗ ಒಂದು ಏಜ್ ಆದ್ಮೇಲೆ ಅವರಿಗೆ ಪಿಂಚಣಿ ಬರುತ್ತೆ, ಆದ್ರೆ ರೈತರಿಗೆ ಏನು ಬರೋದಿಲ್ಲವಲ್ಲ, ಅವರುಗಳು ಈ ತರ ಪಿಂಚಣಿಯನ್ನ ಮಾಡಿಸಿದ್ರೆ, ಪಿಂಚಣಿಯ ವಯಸ್ಸಿನ ಮೇಲೆ ಬಂದ್ರೆ ಅವರಿಗೆ ಅನುಕೂಲ ಆಗುತ್ತೆ ಜೀವನ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಸತೀಶ್, ಕಡಿಮೆ ದರದಲ್ಲಿ ಕೇಂದ್ರ ಸರ್ಕಾರ ಬಡ ಜನರಿಗೆ ವಿಮಾ ಯೋಜನೆಗಳನ್ನು ಕಲ್ಪಿಸಿಕೊಟ್ಟಿದ್ದು, ಇವುಗಳ ಕುರಿತು ಸಮಗ್ರ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ವ್ಯವಸ್ಥೆ ತುಂಬಾ ಅನುಕೂಲ ಇದೆ, ಕಡುಬಡವರಿಗೆ ಮತ್ತೆ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರು ತಿಳಿಸಿರೋದನ್ನ ನಾವು ಪಂಚಾಯತ್ ಒಳಗೆ ಕರೆಸಿ ಮೀಟಿಂಗ್ ಅನ್ನು ಇಟ್ಕೊಂಡು ಅವ್ರ ಪರವಾಗಿ ನಿಂತಿದ್ದೀವಿ. ಹಾಗೆ ಮುಂದೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ನಡೆಸ್ಕೊಂಡು. ಬ್ಯಾಂಕ್ ಅಧಿಕಾರಿ ದಿವ್ಯ ಭಾರತಿ, ಕೇಂದ್ರ ಸರ್ಕಾರದ ಜೀವ ವಿಮೆಗಳ ಕುರಿತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಜೊತೆಗೆ ಯೋಜನೆಗಳಿಗೆ ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸ್ಕೀಮ್ಸ್ ಎಲ್ಲ ಗೊತ್ತಾಗಲ್ಲ, ಅದಕ್ಕೆ ನಾನು ನಮ್ಮ ಮ್ಯಾನೇಜರು ಎಲ್ಲ ಇಲ್ಲೇ ಬಂದು ಅಪ್ಲಿಕೇಶನ್ ಎಲ್ಲ ಜನಗಳಿಗೆ ಕೊಟ್ಟು ಅವ್ರಿಗೂ ಈ ಸ್ಕೀಮ್ಸ್ ಏನೇನು ಬೆನಿಫಿಟ್ಸ್ ಇದೆ, ಏನೇನು ಡೀಟೇಲ್ಸ್ ಎಂದು ಅವ್ರಿಗೆಲ್ಲ ಹೇಳ್ಕೊಡ್ತೀನಿ. ಬ್ಯಾಂಕ್ ವ್ಯವಸ್ಥಾಪಕ ಧರ್ಮೇಶ್ ಕುಮಾರ್, ಕೇಂದ್ರ ಸರ್ಕಾರ ಸೂಚನೆಯಂತೆ ಬ್ಯಾಂಕ್ ವ್ಯವಹಾರ ಮತ್ತು ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. APY scheme and this Jan Dhan account opening. Response was very good, and here Panchayat office people are very cooperative. They have made nice arrangement.